ಎಲ್ಲರಿಗೋಸ್ಕರ ವಿಮೋಚನೆಯ ಕ್ರಯವಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾದ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಹಾಡುವಂಥ ಸಂಗೀತಗಳಲ್ಲಿ 22ನೆಯ ಸಂಗೀತದ 1ನೆಯ ಹಾಗೂ 2ನೆಯ ಚರಣವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 22ನೆಯ ಸಂಗೀತದ 1ನೆಯ ಹಾಗೂ 2ನೆಯ ಚರಣವನ್ನು ಹಾಡಿಕೊಳ್ಳೋಣ. 100 ಕುರಿಯು ಹಟ್ಟಿಯೊಳಗಿದ್ದವು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಕೊಟ್ಟಂಥ ಈ ಹೊಸ ದಿನಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ಕಳೆದ ದಿನಗಳಿಂದ ಸ್ವಾಮಿ ಇಲ್ಲಿಯವರೆಗೂ ಸ್ವಾಮಿ ನಮ್ಮನ್ನು ಕಾಯ್ದೆ ನಡೆಸಿದಂಥ ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಕರ್ತನೆ, ಈ ಒಂದು ಬೆಳಗಿನ ಆರಾಧನೆಯಲ್ಲಿ ಕರ್ತನೆ ನಾವೆಲ್ಲರೂ ಸೇರಿ ಬರುವ ಹಾಗೆ ನೀನು ಕೃಪೆ ಕೊಟ್ಟಿದ್ದೀ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ನೀನು ಆಶೀರ್ವದಿಸು. ಹೌದು ಕರ್ತನೆ, ಅವರು ಬಂದಿರುವುದು ಸ್ವಾಮಿ ಕೇವಲ ನಿನ್ನನ್ನು ಆರಾಧಿಸಲಿಕ್ಕಾಗಿ, ನಿನ್ನನ್ನು ಸ್ತುತಿಸಲಿಕ್ಕಾಗಿ, ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗಿ ಸ್ವಾಮಿ. ಅವರ ಕೊರತೆಗಳನ್ನು ಸ್ವಾಮಿ ನೀಗಿಸಪ್ಪ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ ಈ ಧ್ವನಿವರ್ಧಕದ ಮೂಲಕ ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು ಸ್ವಾಮಿ. ಹೌದು ಕರ್ತನೆ, ಅನಾನುಕೂಲತೆಯಿಂದ ಸ್ವಾಮಿ ಅವರು ಇಲ್ಲಿ ಬರಲಾಗಿಲ್ಲ. ತಂದೆಯಾದ ದೇವರೇ, ಅವರ ಮನೆಯಲ್ಲಿಯೇ ಸ್ವಾಮಿ ನಿನ್ನನ್ನು ಆರಾಧಿಸುವ ಹಾಗೆ ಕರ್ತನೆ ಅವರನ್ನು ನೀನು ಆಶೀರ್ವದಿಸಿ ಬಲಪಡಿಸಿ ಮುನ್ನಡೆಸು ಎಂಬುದಾಗಿ ಕೇಳಿಕೊಳ್ಳುತ್ತಾನೆ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ ತಂದೆ, ಅನೇಕ ಜನರು ಸ್ವಾಮಿ ಅನಾರೋಗ್ಯದಲ್ಲಿರುವಾಗ ಅಂಥ ಒಂದು ಜನರನ್ನು ಸ್ವಾಮಿ ನೀನು ಆಶೀರ್ವದಿಸು ಸ್ವಾಮಿ. ರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ ಸ್ವಾಮಿ. ನಿನ್ನ ಸೇವಕರನ್ನು ಸ್ವಾಮಿ ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇನೆ ಸ್ವಾಮಿ. ಹೌದು ಕರ್ತನೆ, ನಿನ್ನ ವಾಕ್ಯದಲ್ಲಿ ಅವರು ನಮ್ಮನ್ನು ನಡೆಸುವಾಗ ಕರ್ತನೆ ಸ್ವಾಮಿ ಅವರನ್ನು ಕೂಡ ಸ್ವಾಮಿ ನಿನ್ನ ಆರೋಗ್ಯ ಬಲದಿಂದ ಸ್ವಾಮಿ ಅವರನ್ನು ತುಂಬಿಸು ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ ಸ್ವಾಮಿ. ತಿರುಗೊಂದು ಆವರ್ತಿಯಲ್ಲಿ ಸ್ವಾಮಿ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನು ನನ್ನ ಮುದ್ದು ರಕ್ಷಕನೂ ಒಡೆಯನಾಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಆಮೇನ್. ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ಪರದೆ ಮೇಲೆ ಮೂಡಿಬರುವ ಹಾಡನ್ನು ಹಾಡಿಕೊಳ್ಳೋಣ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾರೋಣ ಎಂಬ ಹಾಡನ್ನು ನಾವು ಹಾಡಿಕೊಳ್ಳೋಣ.
ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಮುಂಜಾನೆ ಜಾವದಲ್ಲಿ ನಿನ್ನ ಮಕ್ಕಳಾಗಿರುವಂಥ ನಾವು ನಿನ್ನ ಆಲಯದಲ್ಲಿ ಸೇರಿ ಬಂದು ನಿನ್ನ ಸ್ತುತಿಸಿ ಆರಾಧಿಸುವಂತೆ ಈವರೆಗೂ ನಮ್ಮನ್ನು ನಡೆಸಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮೆಲ್ಲರ ಜೀವಿತದ ಸಂಖ್ಯೆಯಲ್ಲಿ ನೀನು ಇಟ್ಟಿದ್ದೀಯಪ್ಪ, ನಿನಗೆ ಸ್ತೋತ್ರ. ನಿನ್ನಪ್ಪ ಎಂದು ಕೂಗುವಂಥ ಮಗನ ಆತ್ಮವನ್ನು ನಮಗೆ ಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂಥ ನಮ್ಮೆಲ್ಲರನ್ನ ನಿನ್ನ ಭದ್ರವಾದ ಕರಗಳಿಗೆ ಸಮರ್ಪಣೆ ಮಾಡುತ್ತೇವೆ. ಕೇಳುವಂಥ ನಿನ್ನ ವಾಕ್ಯಗಳು ಸ್ವಾಮಿ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ವಾಕ್ಯವನ್ನು ಜನರ ಹೃದಯ ಮುಟ್ಟದಂತೆ ಅದನ್ನು ತಡೆಯುವಂತೆ ಎಲ್ಲ ದುಷ್ಟ ಶಕ್ತಿಗಳ ಬಲವನ್ನು ನಜರೇತಿನ ಯೇಸು ಕ್ರಿಸ್ತನ ಬಲವುಳ್ಳ ನಾಮದಲ್ಲಿ ಅವುಗಳನ್ನು ಪಾತಾಳಕ್ಕೆ ದಬ್ಬುತ್ತೇನೆ. ಯೇಸುವೆ, ಪ್ರತಿಯೊಬ್ಬರಿನ ತೋಟಿಯಲ್ಲಿಟ್ಟುಕೊಂಡು ನಿಯಂತ್ರಿಸು. ವಾಕ್ಯಗಳು ಕಾರ್ಯ ಮಾಡಲಿ, ನಿನ್ನ ರಾಜ್ಯವು ಕಟ್ಟಲ್ಪಡಲಿ. ಯೇಸುವಿನ ದಿವ್ಯ ನಾಮದಲ್ಲಿ ಸ್ತೋತ್ರ ಮಾಡಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಈ ಮುಂಜಾನೆ ಆರಾಧನೆಗೆ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ ಹಾಗೆ ಅದು ಶ್ರೀ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 17ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 17ನೇ ವಚನ. ಯೇಸು ಅದನ್ನು ಕೇಳಿ, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ 2ನೇ ಅಧ್ಯಾಯವನ್ನು ನಾವು ಓದುವಾಗ ಪ್ರಾರಂಭದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಬೋಧನೆಯನ್ನು ಮಾಡ್ತಾ ಇದ್ದಾನೆ. ಮಾಡುವಂಥ ಸಮಯದಲ್ಲಿ ಕೆಲವೊಂದು ಜನರು 4 ಜನರಿಂದ ಒಬ್ಬ ಪಾರ್ಶ್ವ ರೋಗಿಯನ್ನು ಹೊತ್ತಿಸಿಕೊಂಡು ಯೇಸು ಸ್ವಾಮಿ ಬಳಿಗೆ ಸ್ವಸ್ಥತೆಗಾಗಿ ಕರೆದುಕೊಂಡು ಬರ್ತಾ ಇದ್ದಾರೆ. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ವಾಯು ರೋಗಿಗೆ ಹೇಳ್ತಾ ಇದ್ದಾನೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ಹೋಗು ಎಂಬುದಾಗಿ ಹೇಳುವಾಗ ತಕ್ಷಣವೇ ಆ ವ್ಯಕ್ತಿ ಅಲ್ಲಿ ಗುಣವಾದನು, ತನ್ನ ಹಾಸಿಗೆಯನ್ನು ತಾನೇ ಹೊತ್ತುಕೊಂಡು ಹೋದನು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಇದನ್ನು ನೋಡಿದಂಥ ಫರಿಸಾಯರು ಅವರಲ್ಲಿ ಗುಣಗುಡ್ತಾ ಇದ್ದಾರೆ. ಇಂಥ ಕೆಲಸವನ್ನು ಮಾಡಲಿಕ್ಕೆ ದೇವರ ಒಬ್ಬನಿಗೆ ಅಧಿಕಾರ ಉಂಟು, ಈತನಿಗೆ ಅಧಿಕಾರವನ್ನು ಯಾರು ಕೊಟ್ಟಿದ್ದಾರೆ ಎಂಬುದಾಗಿ ತಮ್ಮೊಳಗೆ ಯೇಸುವಿನ ಹಿಂದೆ ಮಾತನಾಡುವಾಗ ಯೇಸು ಈ ಮಾತನ್ನು ಹೇಳ್ತಾ ಇದ್ದಾನೆ. ಈ ಮೂಲಕವಾಗಿ ನಾನೇ ಬರಬೇಕಾದಂಥ ಮೆಸ್ಸಿಯನು, ಪಾಪಗಳನ್ನು ಕ್ಷಮಿಸುವಂಥ ಅಧಿಕಾರ ತಂದೆಯು ನನಗೆ ಕೊಟ್ಟಿದ್ದಾನೆ ಎಂಬುದನ್ನು ಮೊದಲನೇದಾಗಿ ತಿಳಿಸ್ತಾ ಇದ್ದಾನೆ. ಮತ್ತು 2ನೇದಾಗಿ ಯೇಸು ಅಲ್ಲಿ ಒಂದು ವಿಷಯವನ್ನು ಪ್ರಾಮುಖ್ಯವಾಗಿ ತೋರಿಸ್ತಾ ಇದ್ದಾನೆ. ಏನೆಂದರೆ, ಪಾಪಕ್ಕೂ ಮತ್ತು ಅನಾರೋಗ್ಯಕ್ಕೂ, ರೋಗಕ್ಕೂ ಬಹಳಷ್ಟು ಸಂಬಂಧವಿದೆ, ನೇರವಾದ ಸಂಬಂಧವಿದೆ ಅನ್ನುವಂಥ ವಿಷಯವನ್ನು ಯೇಸು ಅಲ್ಲಿ ತೋರಿಸುವುದನ್ನು ನಾವು ನೋಡುವವರಾಗಿದ್ದೇವೆ. ಹಾಗಾದರೆ ನಮ್ಮಲ್ಲಿ ಪಾಪವಿಲ್ಲೆಂಬುದಾಗಿ ನಾವು ಹೇಳಿಕೊಳ್ಳುವುದಾದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ನಮ್ಮಲ್ಲಿ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ದಾವೀದನು ತನ್ನ ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾನೆ, ಮಾತೃ ಗರ್ಭದಿಂದ ನಾನು ಪಾಪಿಯೇ, ದ್ರೋಹಿಯೇ ಎಂಬುದಾಗಿ. ಹಾಗಾದರೆ ಸೇರಿ ಬಂದಂಥ ಕೇಳುವಂಥ ನಾವುಗಳು ಒಂದು ವಿಷಯವನ್ನು ನಾವು ಒಪ್ಪಿಕೊಳ್ಬೇಕಂದರೆ, ನಾನು ಪಾಪಿ, ನನಗೋಸ್ಕರವೇ ಯೇಸು ಸ್ವಾಮಿ ಈ ಲೋಕಕ್ಕೆ ಆತನು ರಕ್ಷಕನಾಗಿ ರಕ್ಷಣಾ ಕಾರ್ಯವನ್ನು ಮಾಡುವುದಕ್ಕಾಗಿ ಬಂದನು ಎಂಬುದಾಗಿ. ಇದು ಒಂದು ವಿಷಯವಾದರೆ, ಮತ್ತೊಂದು ವಿಷಯದಲ್ಲಿ ನೋಡುವುದಾದರೆ, ಇವತ್ತು ನಮಗೆ ಎಲ್ಲವೂ ಉಂಟು, ಆದರೆ ಒಂದು ಅನಾರೋಗ್ಯದಿಂದ ನಾವು ಬಳಲ್ತಾ ಇದ್ದೇವೆ. ಅದು ತಲೆನೋವು ಇರ್ಬೋದು, ಆಸಿಡಿಟಿ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಯಾವುದೋ ಒಂದು ಅನಾರೋಗ್ಯ ನಮ್ಮನ್ನು ಕಾಡುತ್ತಾ ಇದೆ, ನಮ್ಮ ಜೀವವನ್ನು ಹಿಂಡುತ್ತಾ ಇದೆ. ಈ ವಾಕ್ಯ ಭಾಗದಿಂದ ನಾವು ತಿಳಿದುಕೊಳ್ಬೇಕಾದ ವಿಷಯ ಏನೆಂದರೆ, ಈ ಪಾಪ ಮತ್ತು ಅನಾರೋಗ್ಯ ಅಥವಾ ರೋಗ ಎರಡಕ್ಕೂ ಒಂದು ಸಂಬಂಧವಿದೆ. ಎಲ್ಲ ರೋಗಗಳು ಪಾಪದಿಂದ ಬಂದಿವೆ ಅಂತ ಅಲ್ಲ, ಆದರೆ ಬಹಳಷ್ಟು ಅನಾರೋಗ್ಯವು, ಬಹಳಷ್ಟು ರೋಗಗಳು ನಮ್ಮ ಪಾಪದ ಜೀವಿತದಿಂದ ಬಂದಿವೆ ಎಂಬುದಾಗಿ ನಾವು ತಿಳಿದುಕೊಳ್ಳೋದು ಬಹಳಷ್ಟು ಅವಶ್ಯವಾಗಿದೆ. ಹಾಗಾದರೆ ವಾಕ್ಯದ ನಮಗೆ ಈ ಒಂದು ಪಾಪದ ವಿಷಯದಲ್ಲಿ ಏನನ್ನ ಹೇಳ್ತದೆ ಎಂಬುದಾಗಿ ನಾವು ನೋಡುವುದಾದರೆ, ಮೊದಲೇ ಯೋಹಾನ 3ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತದೆ, ನಾವು ಅಧರ್ಮವನ್ನು ಅನುಸರಿಸಿ
ಪಾಪ ಮಾಡುವವರಾಗಿದ್ದೇವೆ ಎಂಬುದಾಗಿ. ಯಾವ ವ್ಯಕ್ತಿ ದೇವರ ಆಜ್ಞೆಗಳನ್ನು ಉಲ್ಲಂಘನೆ ಮಾಡುತ್ತಾನೋ, ದೇವರ ಆಜ್ಞೆಗಳನ್ನು ಪಾಲಿಸುವುದಿಲ್ಲವೋ, ದೇವರ ಆಜ್ಞೆಗಳನ್ನು ಮುರಿಯುತ್ತಾನೋ, ಆತನು ಅಧರ್ಮವನ್ನು ನಡೆಸುವಾತನಾಗಿದ್ದಾನೆ. ಆ ಮೂಲಕವಾಗಿ ಆತನು ಪಾಪ ಮಾಡುವಾತನಾಗಿದ್ದಾನೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಮತ್ತು ರೋಮಾಯ 3ನೇ ಅಧ್ಯಾಯ 23ನೇ ವಚನ ಹೇಳ್ತದೆ, ನಾವೆಲ್ಲರೂ ಪಾಪ ಮಾಡಿದ್ದೇವೆ ಮತ್ತು ದೇವರ ಮಹಿಮೆಯನ್ನು ನಾವು ಕಾಣದೆ ನಮ್ಮ ಜೀವಿತದಲ್ಲಿ ಹೋಗಿದ್ದೇವೆ ಎಂಬುದಾಗಿ ಕೂಡ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. 1ನೇ ಕೊರಿಂಥ 11ನೇ ಅಧ್ಯಾಯ 27ರಿಂದ 30 ವಚನಗಳನ್ನು ನೋಡುವಾಗ, ನಾವು ಕರ್ತನ ಮೇಜಿನ ಬಳಿಗೆ ಬರುವಾಗ ನಮ್ಮ ಹೃದಯವನ್ನು ಪರೀಕ್ಷಿಸಿಕೊಂಡು ನಮ್ಮ ಪಾಪಗಳಿಗಾಗಿ ನಿಜವಾದ ಮಾನಸಾಂತರ ಪಟ್ಟು ಕರ್ತನ ರೊಟ್ಟಿ ಮುರಿದಲ್ಲಿ ಪಾನ ಮಾಡುವುದರಲ್ಲಿ ನಾವು ಪಾಲುಗಾರಾಗಬೇಕು. ಆದರೆ ನಾವು ಅಯೋಗ್ಯವಾಗಿ ಇದರಲ್ಲಿ ಪಾಲುಗಾರಾಗೋದ್ರಿಂದ ನಮ್ಮಲ್ಲಿ ಅನೇಕರು ನಾನಾ ವಿಧವಾದ ರೋಗಗಳಿಗೆ ಬಲಿಯಾಗಿದ್ದೇವೆ ಮತ್ತು ಅನೇಕರು ಸತ್ತು ಹೋಗಿದ್ದಾರೆ ಎಂಬುದಾಗಿ ಪೌಲನು ಸ್ಪಷ್ಟವಾಗಿ ತನ್ನ ಪತ್ರಿಕೆಯಲ್ಲಿ ಹೇಳುವಾತನಾಗಿದ್ದಾನೆ. ಹಾಗಾದರೆ ಇವತ್ತು ಈ ಒಂದು ಪಾಪ ನನ್ನಲ್ಲಿ ಇದೆಯಾ ಎಂಬುದಾಗಿ ವಾಕ್ಯದ ಬೆಳಕಿನಲ್ಲಿ ನನ್ನನ್ನು ನಾನು ಪರೀಕ್ಷಿಸಿಕೊಳ್ಳುವಂಥದ್ದು ಬಹಳಷ್ಟು ಅವಶ್ಯವಾಗಿದೆ. ಯಾವ ಪಾಪವನ್ನು ಮಾಡದೆ ಹೋದರೂ ದಿನಕ್ಕೆ ಎಲ್ಲಿಯಾದರೂ ಒಂದು ಸುಳ್ಳನ್ನು ನಾವು ಹೇಳುವವರಾಗಿದ್ದೇವೆ. ಆದರೆ ವಾಕ್ಯದ ಅನುಗುಣವಾಗಿ ನೋಡಬೇಕಾದ್ರೆ ನಾವು ಒಂದು ಸುಳ್ಳನ್ನು ಕೂಡ ಹೇಳಬಾರದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ, ನಮಗೆ ಸುಕ್ಷೇಮವನ್ನು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. ಇವತ್ತು ನಮಗೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ನಾವು ಆರೋಗ್ಯವಿರಬೇಕೆಂಬುವ ಕಾರಣದಿಂದಲೇ ಯೇಸು ಆತನು ಕೊರಡೇಟಗಳನ್ನು ಅನುಭವಿಸಿದನು, ಆ ಶ್ರಮೆಯನ್ನು ಅನುಭವಿಸಿದನು ಎಂಬುದಾಗಿ ಇಲ್ಲಿ ಪ್ರವಾದನ ಪೂರ್ವಕವಾಗಿ ಯೆಶಾಯನು ಬರೆಯುವುದನ್ನು ನಾವು ನೋಡುವವರಾಗಿದ್ದೇವೆ. ಹಾಗಾದರೆ ದೇವರು ನಮಗೆ ಆರೋಗ್ಯವನ್ನು ಕೊಡುವುದಕ್ಕಾಗಿ ಆತನು ದಂಡನೆಯನ್ನು ಅನುಭವಿಸಿದ್ದನು. ದೇವರು ನಮಗೆ ಸ್ವಸ್ಥತೆಯನ್ನು ಬಿಡುಗಡೆ ಕೊಡುವುದಕ್ಕಾಗಿ ನಮ್ಮ ಎಲ್ಲ ರೋಗಗಳನ್ನು, ವ್ಯಾಧಿಗಳನ್ನು, ಶಾಪಗಳನ್ನು ಆ ಕಲ್ವಾರಿ ಕ್ರೂಜೆಯಲ್ಲಿ ಆತನ ಅನುಭವಿಸಿ ತನ್ನ ಅಮೂಲ್ಯವಾದ ನೆತ್ತರವನ್ನು ಸುರಿಸುವುದರ ಮೂಲಕ, ತನ್ನ ಅಮೂಲ್ಯವಾದ ಪ್ರಾಣವನ್ನು ಕೊಡುವುದರ ಮೂಲಕ ಇವತ್ತು ನಮಗೆ ಸುಕ್ಷೇಮವನ್ನು ಕೊಟ್ಟಿದ್ದಾನೆ. ಆದರೆ ದೇವರು ಕೊಟ್ಟಂಥ ಈ ಬಿಡುಗಡೆಯಲ್ಲಿ, ಈ ಸುಕ್ಷೇಮದಲ್ಲಿ, ಈ ಆರೋಗ್ಯದಲ್ಲಿ ನಾನು ನಡೀತಾ ಇದ್ದೇನಾ ಎಂಬುದಾಗಿ ಮುಂಚಾನೆ ಜಾವದಲ್ಲಿ ನನ್ನ ಹೃದಯವನ್ನು ನಾನು ಪರೀಕ್ಷಿಸಿಕೊಳ್ಳುವಂಥದ್ದು ಬಹಳಷ್ಟು ಅವಶ್ಯವಾಗಿದೆ. ಯಾಕಂದರೆ ದೇವರು ಆತನು ಸುರಿಸಿದಂಥ ಆ ಒಂದು ರಕ್ತವಾದ ಒಂದು ಅರ್ಥ ನಾವು ನಿರರ್ಥಕಪಡಿಸಬಾರದು. ದೇವರು ತನ್ನ ಅಮೂಲ್ಯವಾದ ಪ್ರಾಣವನ್ನೇ ಕೊಟ್ಟಿರುವಾಗ ನಾವು ಪಾಪಮಯವಾದ ಜೀವಿತದಲ್ಲೇ ಮುಂದುವರಿತಾ ಅದರಲ್ಲೇ ನಾವು ಜೀವಿಸುವುದರಿಂದ ಕ್ರಿಸ್ತನು ಕೊಟ್ಟಂಥ ಆತನ ಪ್ರಾಣಕ್ಕೆ ನಾವು ಯಾವ ಬೆಲೆಯನ್ನು ಕೊಡ್ತಾ ಇಲ್ಲ ಎಂಬುದಾಗಿ ನಾವು ಬಹಳಷ್ಟು ಅರಿತುಕೊಳ್ಳುವಂಥದ್ದು ಪ್ರಾಮುಖ್ಯವಾಗಿದೆ ಪ್ರಿಯ ದೇವ ಜನರೇ. ಹಾಗಾದರೆ ಇವತ್ತು ನಾನು ಒಪ್ಪಿಕೊಳ್ಳುತ್ತೇನೆ, ನನ್ನಲ್ಲಿ ಪಾಪ ಇದೆ. ಎಷ್ಟೊಂದು ವಾಕ್ಯಗಳನ್ನು ನಾವು ಕೇಳಿದ್ದೇವೆ, ಎಷ್ಟೊಂದು ವಾಕ್ಯಗಳು ನಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟಿವೆ. ಇವತ್ತು ಮೀಡಿಯಾಗಳ ಮೂಲಕ ದೇವರ ವಾಕ್ಯ ಸಾರಲ್ಪಡ್ತಾ ಇದೆ. ದೇವರು ಈ ಶ್ರಮಾ ದಿನಗಳಲ್ಲಿ ಅನೇಕ ಸೇವಕರುಗಳನ್ನು ನಮ್ಮ ಬಳಿಗೆ ಕಳಿಸಿ ತನ್ನ ವಾಕ್ಯ ಸಂದೇಶವನ್ನು ನಮಗೆ ಕೊಡ್ತಾ ಇದ್ದಾನೆ. ಯಾಕೆ? ಯೇಸು ನಮ್ಮನ್ನು ಬಹಳಷ್ಟು ಪ್ರೀತಿ ಮಾಡುವಾತನಾಗಿದ್ದಾನೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16 ವಚನದಲ್ಲಿ ನಾವು ನೋಡ್ತೇವೆ, ದೇವರು ಲೋಕಂದರೆ ನಮ್ಮೆಲ್ಲರನ್ನ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಯಾಕಂದರೆ ಆತನನ್ನು ನಂಬುವವನು ಒಬ್ಬನಾದರೂ ನಾಶವಾಗದೆ ನಾವೆಲ್ಲರೂ ಆ ಸ್ವರ್ಗವನ್ನು ಸೇರಬೇಕು, ಆ ನಿತ್ಯತ್ವದ ಭಾಗ್ಯವನ್ನು ಅನುಭವಿಸಬೇಕೆಂಬ ಕಾರಣದಿಂದ ಯೇಸು ಈ ಲೋಕಕ್ಕೆ ಬಂದನು. ಹಾಗಾದರೆ ಆತನ ಹೆಸರನ್ನು ಹೇಳಿಕೊಳ್ಳುವಂಥ ನಾವುಗಳು, ಸತ್ಯ ದೇವರಾಗಿರುವಂಥ ಯೇಸುವನ್ನು ಅರಿತಿರುವಂಥ ನಾವುಗಳು ಇನ್ನೂ ಪಾಪಮಯವಾದ ಜೀವಿತದಲ್ಲೇ ನಾವು ಬದುಕ್ತಾ ಇದ್ದೇವಾ? ಒಂದು ವೇಳೆ ನಾವು ಅಂಥ ಬದುಕನ್ನು ಬದುಕ್ತಾ ಇದ್ದರೆ ಅದರಿಂದ ಆಗುವಂಥ ಪರಿಣಾಮಗಳು, ಅದರಿಂದ ನಾವು ಅನುಭವಿಸಬೇಕಂತ ಯಾತನೆಗಳು ಯಾವುವು ಎಂಬುದಾಗಿ ನಾವು ಕೆಲವು ನಿಮಿಷಗಳಲ್ಲಿ ಅದನ್ನು ಧ್ಯಾನ ಮಾಡೋಣ. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತೇವೆ, ಈ ಪಾಪದಲ್ಲಿ ನಾವು ನಡೆಯುವುದಾಗಿದ್ದರೆ
ಅದು ನಮ್ಮನ್ನು ದೇವರಿಂದ ಬೇರ್ಪಡಿಸುತ್ತದೆ ಎಂಬುದಾಗಿ ಯೆಶಾಯ ಪ್ರವಾದನ ಗ್ರಂಥ 59ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಒಂದು ವೇಳೆ ಹೀಗೇ ನಾವು ಪಾಪ ಮಾಡ್ತಾ 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 ಹೋಗುವುದಾದರೆ ದೇವರು ನಮ್ಮಿಂದ ದೂರ ದೂರ ಹೋಗುವಾತನಾಗಿದ್ದಾನೆ. ಒಂದು ವೇಳೆ ಇಂಥ ಒಂದು ಜೀವಿತ ನಾನು ಜೀವಿಸುವುದಾದರೆ, ದೇವರು ನನ್ನಿಂದ ದೂರ ಹೋಗುವುದಾದರೆ, ನಾನು ಬದುಕಿದರೂ ನಾನು ಸತ್ತ ಹಾಗೆಯೇ. ಯಾಕಂದರೆ ಯಾವನು ಕ್ರಿಸ್ತನಲ್ಲಿ ಇಲ್ಲ ಆತನು ನೂತನ ಸೃಷ್ಟಿಯಾಗಲಾರನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ನಾನು ಕ್ರಿಸ್ತನಲ್ಲಿ ಇರದೇ ಹೋದರೆ, ನನ್ನ ಬದುಕಿದರೂ ನಾನು 100 ವರ್ಷ ಬದುಕಿದರೂ ಕೂಡ ನನ್ನ ಒಂದು ಜೀವಿತಕ್ಕೆ, ನನ್ನ ಬದುಕಿಗೆ ಯಾವ ಅರ್ಥ ಇರುವುದಿಲ್ಲ. ಯಾಕಂದರೆ ನಾವು ಆರಾಧಿಸುವಂಥ ದೇವರು, ನಾವು ಸೇವಿಸುವಂಥ ದೇವರು ಆತನು ಪರಿಶುದ್ಧನಾದ ದೇವರಾಗಿದ್ದಾನೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಕೂಡ ಪರಿಶುದ್ಧರಾಗಿರಬೇಕು. ಮತ್ತು ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಇವತ್ತು ಚಿಕ್ಕ ಮಕ್ಕಳನ್ನು ನೋಡುವಾಗ ನಮಗೆ ಬಹಳ ಸಂತೋಷವೆನಿಸ್ತದೆ. ಅವರು ಮಾಡುವಂಥ ಒಂದೇ ಒಂದು ಸಾಲಿನ ಪ್ರಾರ್ಥನೆಯನ್ನು ದೇವರು ಕೇಳುವಾತನಾಗಿದ್ದಾನೆ. ಕೆಲವೊಂದು ಮಕ್ಕಳಿಗೆ ದೇವರ ದರ್ಶನ ಆಗಿರುವುದ ನಿದರ್ಶನಗಳನ್ನು ನಾವು ಕೇಳಿದ್ದೇವೆ. ಯಾಕೆ ಎಂಬುದಾಗಿ ಆಲೋಚಿಸಿಕೊಳ್ಳುವುದಾದರೆ, ನಿಷ್ಕಲ್ಮಶವಾದ ಪ್ರೀತಿಯಿಂದ ಅವರು ದೇವರನ್ನು ಪ್ರೀತಿಸುವಂಥವರಾಗಿದ್ದಾರೆ. ಅವರ ಹೃದಯದಲ್ಲಿ ಯಾವ ಕಪಟ ಇಲ್ಲ, ಯಾವ ಮತ್ಸರ ಇಲ್ಲ, ಕ್ರೋಧ ಇಲ್ಲ, ಯಾವುದೇ ರೀತಿಯಂಥ ಕೆಟ್ಟತನ ಇಲ್ಲದೇ ಇರುವುದರಿಂದಲೇ ಇವತ್ತು ಆ ಮಕ್ಕಳ ವಿಷಯದಲ್ಲಿ ಯೇಸು ಹೇಳ್ತಾ ಇದ್ದಾನೆ, ನೀವು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ದೇವರ ರಾಜ್ಯವನ್ನು ಸೇರಲಾರಿರಿ. ಹೌದು ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ದೇವರು ನಮ್ಮ ಜೊತೆಗೆ ಆ ಒಂದು ಒಡನಾಟವನ್ನು, ಆ ನಿಕಟವಾದಂಥ ಸಂಬಂಧವನ್ನು ಹೊಂದಿಕೊಳ್ಳಲು ಆತನು ನಮ್ಮಿಂದ ನಿರೀಕ್ಷೆಯನ್ನು ಮಾಡುವಾತನಾಗಿದ್ದಾನೆ. ಏದೇನ್ ತೋಟದಲ್ಲಿ ಮನುಷ್ಯನ ಪಾಪ ಮಾಡಿದ್ರಿಂದ ದೇವರ ಮತ್ತು ಮನುಷ್ಯರ ನಡುವೆ ಒಂದು ದೊಡ್ಡ ಅಡ್ಡಗೋಡೆ ಬಂದು ನಿಂತಿತು. ಆದರೆ ಯೇಸು ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಳ್ಳುವುದರ ಮೂಲಕ ತಿರುಗಿ ಮನುಷ್ಯನ ಮತ್ತು ದೇವರ ಸಂಬಂಧವನ್ನು ಆತನು ಒಂದಾಗಿ ಮಾಡಿದನು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಹೀಗಿರುವಾಗ ಇವತ್ತು ದೇವರು ನಿನ್ನಿಂದ ಅಪೇಕ್ಷಿಸುವುದೇನೆಂದರೆ, ಪಾಪಮಯವಾದಂಥ ಜೀವಿತದಿಂದ ನಾನು ಹೊರಗೆ ಬರಬೇಕು. ಪಾಪ ನನ್ನನ್ನು ಎಂದಿಗೂ ಆಳ್ವಿಕೆ ಮಾಡಬಾರದು. ಪಾಪದ ಅಡಿಯಲ್ಲಿ ನಾನು ಎಂದಿಗೂ ಜೀವಿಸಬಾರದು. ಇವತ್ತು ಪಾಪ ಅನ್ನುವುದಾದರೆ ನಾವು ಕೊಲೆ ಅಥವಾ ವ್ಯಭಿಚಾರ, ಹೀಗೆ ನಾವು ದೊಡ್ಡದಾದಂಥ ಪಾಪಗಳನ್ನು ನಾವು ಹೇಳ್ತೇವೆ. ಆದರೆ ಒಬ್ಬನ ವಿಷಯದಲ್ಲಿ ನಾವು ಕೆಟ್ಟದಾಗಿ ಯೋಚಿಸುವುದು, ಒಬ್ಬ ವ್ಯಕ್ತಿಗೆ ನಾವು ಕೇಡನ್ನು ಕಲ್ಪಿಸುವುದು, ಒಬ್ಬನ ವ್ಯಕ್ತಿಯ ವಿಷಯದಲ್ಲಿ ನಾನು ಸುಳ್ಳು ಸಾಕ್ಷಿ ಹೇಳುವುದು, ಸುಳ್ಳು ಆಪಾದನೆ ಕೊಡುವುದು, ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವುದು ಕೂಡ ದೇವರ ಮುಂದೆ ದೊಡ್ಡ ಪಾಪವಾಗಿದೆ. ಯಾಕೊಬ್ಬನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿಗೆ ಇದು ಒಳ್ಳೆಯದು ಎಂಬುದಾಗಿ ಗೊತ್ತಿದ್ದರೂ ಕೂಡ ಆತನದನ್ನು ಮಾಡದೆ ಹೋದರೆ ಅದು ಆತನು ಮಾಡಿದ ಪಾಪವಾಗುತ್ತದೆ. ಹಾಗಾದರೆ ಇವತ್ತು ಎಷ್ಟೊಂದು ಒಳ್ಳೆಯದನ್ನು ಮಾಡುವಂಥ ದೇವರು ಅವಕಾಶ ನಮಗೆ ಕೊಟ್ಟಿರುವಾಗ ನಾನು ಆ ಒಳ್ಳೆಯದನ್ನು ಮಾಡದೆ ಹೋದರೆ ನಾನು ಪಾಪ ಮಾಡುವಂಥ ವ್ಯಕ್ತಿಯಾಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ತಿಳಿದುಕೊಳ್ಳುವಂಥದ್ದು ಅವಶ್ಯವಾಗಿದೆ. ಇನ್ನು ಎರಡನೇದಾಗಿ ನಾವು ನೋಡುವಾಗ ಈ ಪಾಪ ನಮ್ಮನ್ನು ನಾಶನಕ್ಕೆ ನಡೆಸುವಂಥದ್ದಾಗಿದೆ. 2ನೇ ಥೆಸಲೋನಿಕ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ, ಪಾಪ ಏನು ಮಾಡ್ತದಂತೆ, ನಮ್ಮನ್ನು ನಾಶನಕ್ಕೆ ನಡೆಸುವಂಥದ್ದಾಗಿದೆ. ಯೇಸು ಸಾಮ್ಯವನ್ನು ಹೇಳುವಾಗ ಆತನು ಹೇಳ್ತಾ ಇದ್ದಾನೆ, 2 ಮಾರ್ಗಗಳುಂಟು. ಒಂದು ಅಗಲವಾದಂಥ ಮಾರ್ಗ, ಅದು ನಾಶನಕ್ಕೆ ನಡೆಸುವಂಥದ್ದಾಗಿದೆ. ಒಂದು ಇಕ್ಕಟ್ಟಾದ ಮಾರ್ಗ, ಅದು ನಿತ್ಯತ್ವಕ್ಕೆ ನಡೆಸುವಂಥದ್ದಾಗಿದೆ. ಅಗಲಾದಂಥ ಮಾರ್ಗದಲ್ಲಿ ನಾವು ಎಲ್ಲ ಬೇಡವಾದಂಥ ಸಂಗತಿಗಳನ್ನು, ಪಾಪಮಯದಂಥ ಕೂಡಿದಂಥ ಸಂಗತಿಗಳನ್ನು ನಾವು ನೋಡುವವರಾಗಿದ್ದೇವೆ. ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡುವಾಗ ಈ ಒಂದು ವಿಜ್ಞಾನ ತಂತ್ರಜ್ಞಾನ ಯುಗದಲ್ಲಿ ಎಲ್ಲವೂ ಬಹಳಷ್ಟು ರಭಸದಿಂದ ವೇಗದಿಂದ ಓಡುತ್ತಿರುವಾಗ ನಾವುಗಳು ಈ ಲೋಕದ ಆಶೆ ಭೋಗಗಳಿಗೆ ಎಷ್ಟು ಮಾರು ಹೋಗಿದ್ದೇವೆ ಎಂದಾಗಿ ನೋಡುವುದಾದರೆ ಎಷ್ಟೊಂದು ಸಮಯವನ್ನು ನಾವು ಮೊಬೈಲ್ನಲ್ಲಿ ಕಳೆಯುವರಾಗಿದ್ದೇವೆ. ನಾವು ವಾಕ್ಯದಲ್ಲಿ ಮತ್ತು ಪ್ರಾರ್ಥನೆಯಲ್ಲಿ ಕೆಲವು ನಿಮಿಷಗಳನ್ನು
ಕಳೆಯುವವರಾಗಿದ್ದೇವೆ. ಬೇಡವಾದಂಥ ಸಂಗತಿಗಳನ್ನು ಅದರಲ್ಲಿ ನೋಡ್ತೇವೆ, ಬೇಡವಾದಂಥ ಸಂಗತಿಗಳನ್ನು ನಮ್ಮ ತಲೆಯಲ್ಲಿ ಹಾಕಿಕೊಳ್ತೇವೆ, ಬೇಡವಾದ ಸಂಗತಿಗಳನ್ನು ನಮ್ಮ ಹೃದಯದ ಆಳದಲ್ಲಿ ಅದು ಹೋಗುವಂತೆ ನಾವು ನೋಡಿಕೊಳ್ಳುತ್ತೇವೆ. ಇದು ಮನುಷ್ಯನ ಮನಸ್ಸನ್ನು ಅದು ಕಲ್ಮಶಗೊಳಿಸುವಂಥದ್ದಾಗಿದೆ, ಅದು ನಮ್ಮನ್ನು ದೇವರ ಪ್ರೀತಿಯಿಂದ ದೂರ ಮಾಡುವಂಥದ್ದಾಗಿದೆ. ಹೀಗೆ ಈ ಲೋಕದ ಎಲ್ಲ ಸಂಗತಿಗಳಲ್ಲಿ ಎಷ್ಟೊಂದು ಪಾಪಮಯವಾದಂಥ ಸಂಗತಿಗಳು ನಮ್ಮನ್ನು ನಾಶನಕ್ಕೆ ನಡೆಸುವಂಥದ್ದಾಗಿದೆ. ದೇವರು ಈ ಮುಂಜಾನೆ ಜಾವದಲ್ಲಿ ಆತನು ನನಗೆ ನಿನಗೆ ಕರೆಯನ್ನು ಕೊಡುವಾತನಾಗಿದ್ದಾನೆ. ನಾನು ನಿನ್ನ ಮುಂದೆ ಜೀವ ಮತ್ತು ಮರಣದ ಆಯ್ಕೆಯನ್ನು ಇಟ್ಟಿದ್ದೇನೆ. ಐ ಪ್ಲೇಸ್ ಬಿಫೋರ್ ಯು ಲೈಫ್ ಆ್ಯಂಡ್ ಡೆತ್, ಬ್ಲೆಸ್ಸಿಂಗ್ ಆ್ಯಂಡ್ ಕರ್ಸಿಂಗ್ ಎಂಬುದಾಗಿ ಆಶೀರ್ವಾದ ಶಾಪಗಳನ್ನು, ಜೀವ ಮರಣವನ್ನು ನಿನ್ನ ಮುಂದೆ ನಾನು ಇಟ್ಟಿದ್ದೇನೆ. ನೀನು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೋ, ನೀನು ಜೀವವನ್ನೇ ಆಯ್ಕೆ ಮಾಡಿಕೋ, ಅದರಿಂದ ನೀನು ಮತ್ತು ನಿನ್ನ ಸಂತತಿ ಬದುಕುತ್ತೀರಿ ಎಂಬುದಾಗಿ ದೇವರು ಹೇಳುವಾತನಾಗಿದ್ದಾನೆ. ಜೀವ ಯಾರೆಂದರೆ ಯೇಸು ಸ್ವಾಮಿಯನ್ನೇ ನೀನು ಆಯ್ಕೆ ಮಾಡಿಕೋ. ಜಕ್ಕಾಯನು ಯೇಸು ಸ್ವಾಮಿಯನ್ನು ಆಯ್ಕೆ ಮಾಡಿಕೊಂಡ, ಆತನಿಗೆ ಮನೆಗೆ ರಕ್ಷಣೆ ಆಯಿತು. ಆ ವ್ಯಭಿಚಾರದ ಸ್ತ್ರೀ, ಆ ಮಗ್ದಲದ ಮರಿಯಳು ಯೇಸು ಸ್ವಾಮಿಯನ್ನೇ ಆಯ್ಕೆ ಮಾಡಿಕೊಂಡಿದ್ರಿಂದ ಆಕೆಯ ಅಮೂಲ್ಯವಾದ ಪರಿಮಳ ದ್ರವ್ಯವನ್ನು ಆತನಿಗೆ ಪಾದಕ್ಕೆ ತಲೆಗೆ ಸುರಿಸಿ ತನ್ನ ಕಣ್ಣೀರಿನಿಂದ ಪಾದಗಳನ್ನು ತೊಳೆಯುವಾಗ ಆಕೆಯ ಪಾಪಗಳು ಕ್ಷಮಿಸಲ್ಪಟ್ಟವು, ಆಕೆಯು ನಿತ್ಯತ್ವಕ್ಕೆ ಬಾಧ್ಯಸ್ಥಳಾದಳು. ಮಾರ್ತಳು ಮರಿಯಳ ವಿಷಯದಲ್ಲಿ ನಾವು ನೋಡುವಾಗ ಮಾರ್ತಳು ಈ ಲೋಕದ ಜಂಜಾಟದಲ್ಲಿ ಸಿಲುಕಿಕೊಂಡು ಬಿಟ್ಟಿದ್ದಳು. ಆದರೆ ಮರಿಯಳಾದರೂ ಅತಿ ಉತ್ಕೃಷ್ಟವಾದಂಥ ಅಮೂಲ್ಯವಾದದ್ದನ್ನು ಆರಿಸಿಕೊಂಡು ಯಾವಾಗಲೂ ಯೇಸು ಸ್ವಾಮಿಯ ಪಾದದಲ್ಲಿ ಕುಳಿತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಾ 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 ಆಕೆ ಪರಲೋಕಕ್ಕೆ ಬಹಳಷ್ಟು ಸಮೀಪವಾಗ್ತಾ ಹೋದಳು ಎಂಬುದಾಗಿ ನಾವು ನೋಡ್ತೇವೆ. ನಾವು ಸಂಗೀತ ಹಾಡ್ತೇವೆ, ಯೇಸು ಪಾದದಲ್ಲಿ ಕೂತು ಮರಿಯಳು ಧನ್ಯಳಾದಳು. ಹೌದು ಪ್ರಿಯ ದೇವ ಜನರೇ, ಇವತ್ತು ವಾಕ್ಯವನ್ನು ಕೇಳುವಂಥ ನಾವುಗಳು ಧನ್ಯರೇ. ಆದರೆ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯುವಾಗ ಇನ್ನೂ ಧನ್ಯರಾಗ್ತೇವೆ. ನಾವು ದೇವರ ಒಂದು ರಾಜ್ಯಕ್ಕೆ ಬಾಧ್ಯಸ್ಥಿಕೆಗೆ ನಾವು ಮುಂದೆ ಸಾಗುವವರಾಗಿದ್ದೇವೆ ಎಂಬುದಾಗಿ ನಾವು ನೋಡಿಕೊಳ್ಳಬೇಕಾಗಿದೆ. ಹಾಗಾದರೆ ಈ ಪಾಪ ಅನ್ನುವಂಥದ್ದು ನಮ್ಮನ್ನು ನಾಶನಕ್ಕೆ ಸೇರಿಸುವಂಥದ್ದಾಗಿದೆ. ಈ ನಾಶನ ಅಂದರೆ ನಿತ್ಯವಾದಂಥ ನರಕದ ವಿಷಯದಲ್ಲಿ ಆ 4 ಸುವಾರ್ತೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಯಾವಾಗಲೂ ದಗದಗಿಸುವಂಥ ಬೆಂಕಿ, ಕಟಕಟನೆ ನಮ್ಮ ಹಲ್ಲು ಕಡಿಯೋಣ, ಯಾಕಂದರೆ ಚೇಳು ಸರ್ಪಗಳು ಯಾವಾಗಲೂ ಮನುಷ್ಯನನ್ನು ಯಾತನೆಗೆ ಗುರುಪಡಿಸ್ತಾ ಇದೆ ಎಂಬುದಾಗಿ. ಈ ಕೃಪಾಕಾಲದಲ್ಲಿ ನಮ್ಮ ಒಂದು ಅಂತಿಮ ಕರೆ ಬರೆಯುವುದರೊಳಗಾಗಿ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ನಾನು ನಿನ್ನ ಮುಂದೆ ಈ 2 ಸಂಗತಿಗಳನ್ನು ಆಯ್ಕೆಗಾಗಿ ಇಟ್ಟಿದ್ದೇನೆ, ನೀನು ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತಿ? ನಾಶನಕ್ಕೆ ಹೋಗುವಂಥ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುತ್ತೀಯಾ ಅಥವಾ ಪರಲೋಕಕ್ಕೆ ಹೋಗುವಂಥ ಆ ಇಕ್ಕಟ್ಟಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುತ್ತೀಯಾ? ನಾಶನಕ್ಕೆ ನಡೆಸುವಂಥ ಈ ಲೋಕದ ಅಧಿಪತಿಯನ್ನು ನೀನು ಅನುಕರಣೆ ಮಾಡಲು ಬಯಸುತ್ತೀಯಾ ಅಥವಾ ನಿತ್ಯತ್ವಕ್ಕೆ ಸೇರಿಸುವಂಥ ನಿನ್ನ ರಕ್ಷಕನಾದಂಥ ಯೇಸುವನ್ನು ನೀನು ಹಿಂಬಾಲಿಸಲು ನೀನು ಮನಸ್ಸು ಮಾಡುತ್ತೀಯಾ ಎಂಬುದಾಗಿ ದೇವರು ನಮಗೆ ಆತನು ಕರೆಯನ್ನು ಕೊಡುವಾತನಾಗಿದ್ದಾನೆ. ಇನ್ನು ಕಡೆಯದಾಗಿ ನಾವು ನೋಡ್ತೇವೆ, ರೋಮಾಯ 6:23 ಪಾಪ ಕೊಡುವ ಸಂಬಳ ಮರಣ ಎಂಬುದಾಗಿ. ಮೊದಲನೇದಾಗಿ ನಾವು ನೋಡ್ತೇವೆ, ನಾವು ಪಾಪದಲ್ಲಿಯೇ ಜೀವಿಸುವುದಾದರೆ ಅದು ನಮ್ಮನ್ನು ದೇವರಿಂದ ದೂರ ಮಾಡ್ತದೆ. ಎರಡನೇದಾಗಿ ಅದು ನಮ್ಮನ್ನು ನಾಶನಕ್ಕೆ ನಡೆಸುವಂಥದ್ದಾಗಿದೆ. ಇನ್ನು ಕೊನೆಯದಾಗಿ ನಾವು ನೋಡ್ತೇವೆ, ಅದು ನಮಗೆ ಮರಣವನ್ನು ತರುವಂಥದ್ದಾಗಿದೆ ಎಂಬುದಾಗಿ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದಾರೆ. ಹೌದು, ಪಾಪ ಕೊಡುವಂಥ ಸಂಬಳ ಅದು ಮರಣವೇ. ನಾವು ದೈಹಿಕವಾಗಿ ಭೌತಿಕವಾಗಿ ಸಾಯದೆ ಹೋದರೂ ಆತ್ಮಿಕವಾಗಿ ನಾವು ಸತ್ತು ಹೋಗುವವರಾಗಿದ್ದೇವೆ. ಆತ್ಮಿಕವಾಗಿ ಸತ್ತು ಹೋಗೋದೇ ಅಂದರೆ ದೇವರ ವಿಷಯದಲ್ಲಿ ಹೃದಯವನ್ನು ಕಠಿಣಪಡಿಸಿಕೊಳ್ಳುವುದು, ದೇವರಿಗೆ ನಾವು ವಿರೋಧವಾಗಿ ನಡೆದುಕೊಳ್ಳುವುದು, ದೇವರ ಆಜ್ಞೆಗಳಿಗೆ ಅವಿಧೇಯರಾಗುವುದು, ವಾಕ್ಯವನ್ನು ನಾವು ಎಂದಿಗೂ ಅನುಕರಣೆ ಮಾಡುವವರು ಆಗಿರುವುದಿಲ್ಲ. ಕೀರ್ತನೆಗಳ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯಾವ ವ್ಯಕ್ತಿ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಾನೋ, ಅದನ್ನು ಪ್ರೀತಿಸುತ್ತಾನೋ, ಅದನ್ನು ಧ್ಯಾನಿಸುತ್ತಾನೋ, ಆತನು ಫಲಭರಿತವಾದ ವೃಕ್ಷದಂತೆ ಆತನು ಕಂಗೊಳಿಸುವವನಾಗಿದ್ದಾನೆ. ದೇವರಿಗಾಗಿ ಫಲವನ್ನು ಕೊಡುವಂಥ ವ್ಯಕ್ತಿಯಾಗಿರ್ತಾನೆ. ಆದರೆ ನಾನು ಪಾಪದಲ್ಲೇ ಜೀವಿಸುವುದಾದರೆ ನನಗೆ ಮರಣ ಬರುವುದಂತೂ ಖಂಡಿತ.
ಮರಣ ಬರುವಾಗ ನಾನು ಆತ್ಮಿಕವಾಗಿ ಸತ್ತು ಹೋಗುವಾಗ ನನ್ನಲ್ಲಿ ದೇವರು ಇರುವುದಿಲ್ಲ, ದೇವರ ಆತ್ಮನು ನನ್ನನ್ನು ಬಿಟ್ಟು ಹೋಗಿಬಿಡ್ತಾನೆ. ಅದಕ್ಕೆ ಒಂದೇ ಒಂದು ಪಾಪವನ್ನು ಮಾಡಿದಂಥ ಅರಸನಾದಂಥ ದಾವೀದನು ಹೇಳ್ತಾ ಇದ್ದಾನೆ, ದೇವರೇ, ಕಣ್ಣೀರಿನಿಂದ ನನ್ನ ಒಂದು ಹಾಸಿಗೆ ತೇಲಾಡಿತು, ಆ ಪಾಪದ ಪ್ರಜ್ಞೆ ನನ್ನಲ್ಲಿ ಬಂದಿದ್ದರಿಂದ ನನಗೆ ಭಯವಾಗಿದೆ. ದೇವರೇ, ದಯಮಾಡಿ ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಎಂಥ ಒಂದು ಪ್ರಾರ್ಥನೆಯನ್ನು ಭಕ್ತನಾದಂಥ ದಾವೀದನು ಮಾಡ್ತಾ ಇದ್ದಾನೆ. ಇವತ್ತು ನಾವು ದೇವರನ್ನು ಬಹಳಷ್ಟು ಹಗುರವಾಗಿ ಪರಿಗಣಿಸಿದ್ದೇವೆ. ನಮಗೆ ಬೇಕೆ ಅಂದಾಗ ದೇವರನ್ನು ನಾವು ಉಪಯೋಗ ಮಾಡಿಕೊಳ್ತೇವೆ, ಬೇಡೆಂದಾಗ ದೇವರನ್ನು ನಾವು ದೂರವಿಡ್ತೇವೆ. ಕಷ್ಟ ಸಮಸ್ಯೆ ಬಂದಾಗ ದೇವರು ಬೇಕು, ಸುಖದ ದಿನಗಳಲ್ಲಿ ಸಮೃದ್ಧಿ ದಿನಗಳಲ್ಲಿ ದೇವರು ನನಗೆ ಬೇಡ. ಯೆಹೋಶುವನ ಪುಸ್ತಕನ ಕಡೆಯ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೆಹೋಶುವನು ಅಂದು ಮುಪ್ಪಾನು ಮುದುಕ ಆಗಿದ್ದಾನೆ, ಆತನ ಅಂತಿಮ ದಿನಗಳು ಸಮೀಪಿಸ್ತಾ ಇವೆ. ಆತನು ಇಸ್ರಾಯೇಲ್ನ ಕರೆಸಿ ದೇವರು ಮಾಡಿದಂಥ ಎಲ್ಲ ಸಂಗತಿಗಳನ್ನು ತಿರುಗಿ ಅವರ ನೆನಪಿಗೆ ತಂದು ಆತನು ಹೇಳ್ತಾ ಇದ್ದಾನೆ, ಇಷ್ಟೆಲ್ಲ ನೀವು ನೋಡಿದ್ದೀರಿ, ಇಷ್ಟೆಲ್ಲವನ್ನು ನೀವು ಅನುಭವಿಸಿದ್ದೀರಿ, ನಾನಾದರೂ ನಾನು ನನ್ನ ಮನೆಯವರು ಕರ್ತನನ್ನೇ ಸೇವಿಸು. ಆಯ್ಕೆ ನಿಮಗೆ ಬಿಟ್ಟಿದ್ದು. ನೀವು ಕರ್ತನನ್ನು ಸೇವಿಸಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಈ ಲೋಕವನ್ನು ಸೇವಿಸಲು ಇಷ್ಟಪಡುವವರಾಗಿದ್ದೀರಾ ಎಂಬುದಾಗಿ ಅಲ್ಲಿ ಯೆಹೋಶುವನು ಹೇಳುವಂಥವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ದೇವರು ನನ್ನನ್ನು ನಿನ್ನನ್ನು ಬಹಳವಾಗಿ ಪ್ರೀತಿ ಮಾಡುವುದರಿಂದಲೇ ಈ ದಿನಗಳಲ್ಲಿ ಇಂಥ ಆರಾಧನೆಗಳಲ್ಲಿ ದೇವರು ತನ್ನ ವಾಕ್ಯೆಂಬ ಮನ್ನವನ್ನು ಅನೇಕ ಸೇವಕರ ಮೂಲಕ ನಮಗೆ ಕೊಡುತ್ತಿರುವಾಗ ಕಾರಣ ಒಂದೇ, ನಾನು ನೀನು ನಾಶವಾಗಬಾರದು, ನಾನು ನೀನು ಆ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕು ಎಂಬ ಒಂದೇ ಒಂದು ಕಾರಣ. ನಾನು ಅದು ಮಾಡಬೇಕು, ಇದು ಮಾಡಬೇಕು, ನಾನು ಅದನ್ನು ಸಂಪಾದನೆ ಮಾಡಬೇಕು, ನಾನು ಹೆಸರನ್ನು ತೆಗೆದುಕೊಳ್ಬೇಕು, ಪ್ರಸಿದ್ಧಿಗೆ ಬರಬೇಕು, ಇದ್ಯಾವುದು ಕ್ರಿಸ್ತಿಯ ಜೀವಿತದಲ್ಲಿ ಪ್ರಮುಖವಲ್ಲ. ಪ್ರಿಯ ದೇವ ಜನರೇ, ನಿತ್ಯತ್ವಕ್ಕೆ ನಾನು ಬಾಧ್ಯಸ್ಥನಾಗಬೇಕು, ಆ ಒಂದು ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಇರಬೇಕು ಅನ್ನುವಂಥ ಒಂದು ಸ್ಥಿರ ಚಿತ್ತದಿಂದ ಓಟವನ್ನು ಓಡುವುದೇ ನನ್ನ ನಿನ್ನ ಒಂದು ದೊಡ್ಡದಾದಂಥ ಗುರಿಯಾಗಿರಬೇಕು, ಕನಸಾಗಿರಬೇಕು. ಇವತ್ತು ಪಾಪ ನನ್ನನ್ನು ಆಳ್ತಾ ಇದೆಯಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಇನ್ನೊಬ್ಬರಿಗೆ ಒಳ್ಳೆಯದಾಗುವಾಗ ಹೊಟ್ಟೆ ಕಿಚ್ಚು ಪಡ್ತೇವೆ, ಇನ್ನೊಬ್ಬರ ವಿಷಯದಲ್ಲಿ ಅಲ್ಲಸಲ್ಲದ ಮಾತುಗಳನ್ನು ನಾವು ಹೇಳ್ತೇವೆ. ನಮ್ಮ ಬಾಯಿಂದ ಎಂತೆಂಥ ಕೆಟ್ಟ ಮಾತುಗಳು, ಅದೇ ಬಾಯಿಂದ ನಾವು ದೇವರನ್ನು ಸ್ತುತಿಸ್ತೇವೆ, ದೇವರನ್ನು ಆರಾಧಿಸ್ತೇವೆ, ಅದೇ ಬಾಯಿಂದ ಮತ್ತೊಬ್ಬರನ್ನು ನಾವು ತೆಗಳ್ತೇವೆ. ದೇವ್ರ ವಾಕ್ಯ ಹೇಳ್ತದೆ, ನಮ್ಮ ಬಾಯಿಂದ ಭಕ್ತಿಯನ್ನು ಉಂಟು ಮಾಡುವಂಥ ಕಾಲೋಚಿತವಾದಂಥ ಮಾತುಗಳನ್ನು ನಾವು ಆಡಬೇಕು. ಸ್ತುತಿ ಪದಗಳು ಯಾವಾಗಲೂ ಈ ಬಾಯಿಂದ ಹೊರಡ್ತಾ ಇರಬೇಕು. ಈ ಒಂದು ಬಾಯಿಂದ ಯಾವಾಗಲೂ ಪ್ರಾರ್ಥನೆ ಎಂಬ ಧೂಪವು ದೇವರ ಸನ್ನಿಧಿಯನ್ನು ಮುಟ್ಟುತ್ತಾ ಇರಬೇಕು. ಒಂದೇ ಬಾವಿಯಿಂದ ಸಿಹಿ ನೀರನ್ನು ಕಹಿ ನೀರನ್ನು ನಾವು ಸೇದಲಾರೆವು. ಇವತ್ತು ದೇವರು ನನ್ನನ್ನು ನೀನನ್ನು ಕರೀತಾ ಇದ್ದಾನೆ. ಎಲ್ಲ ಪಾಪಮಯವಾದಂಥ ಜೀವಿತವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೋ. ನಾನು ನಿನಗೆ ನನ್ನ ಪ್ರಾಣವನ್ನು ಕೊಟ್ಟಿರುವಾಗ, ನಾನು ನಿನಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಈ ಲೋಕಕ್ಕೆ ಬಂದಿರುವಾಗ, ಈ ರಕ್ಷಣೆಗೆ ನೀನು ಪಾತ್ರನಾಗು. ಈ ರಕ್ಷಣೆಯಲ್ಲಿ ನೀನು ನಡೆಯುವುದಾದರೆ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸಂತತಿಯನ್ನೇ ನಾನು ಆಶೀರ್ವದಿಸುವವನಾಗಿದ್ದೇನೆ. ಹಾಗಾದರೆ ಈ ಮುಂಜಾನೆ ಜಾವದಲ್ಲಿ ನನ್ನಲ್ಲಿ ಪಾಪ ಇಲ್ಲ ಎಂಬುದಾಗಿ ನಾವು ಹೇಳುವುದು ಬೇಡ. ಪ್ರಿಯ ದೇವ ಜನರೇ, ಈವರೆಗೂ ನಾವು ಪಾಪವನ್ನು ಮಾಡುತ್ತಲೇ ಬಂದಿದ್ದೇವೆ. ಹೊಸ ವರ್ಷ ಬರುವಾಗ ಹೊಸ ಹೊಸ ನಿರ್ಧಾರಗಳನ್ನು ನಾವು ಮಾಡ್ತೇವೆ. ಒಂದು ವಾರನೋ ಒಂದು ತಿಂಗಳ ಮಾಡಿ ಮತ್ತೆ ತಿರುಗಿ ಆ ಒಂದು ಹಳೆಯ ಜೀವಿತಕ್ಕೆ ನಾವು ಹೋಗುವವರಾಗಿದ್ದೇವೆ. ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕರ್ತನೇ, ನಾನು ಮಾಡಿದ್ದೇನೆ, ಈ ಪಾಪವನ್ನು ಮಾಡಿದ್ದೇನೆ, ನಾನು ನಿನ್ನ ವಿರೋಧವಾಗಿ ಮಾಡಿದ್ದೇನೆ, ನನ್ನ ನೆರವಿನ ವಿಷಯದಲ್ಲಿ ನಾನು ಮಾಡಿದ್ದೇನೆ. ಈ ವಾಕ್ಯದ ಬೆಳಕಿನಲ್ಲಿ ನಾನು ಅದನ್ನು ಒಪ್ಪಿಕೊಳ್ತೇನೆ. ದಯಮಾಡಿ ನನ್ನನ್ನು ಕ್ಷಮಿಸು. ನಿನ್ನ ರಕ್ತದಿಂದ ತಿರುಗಿ ದೇವರೇ ನನ್ನನ್ನು ಶುದ್ಧೀಕರಿಸಿ ಎಂಬುದಾಗಿ ನಾವು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಕೃಪಾಪೂರ್ಣನು ಕರುಣಾಸಾಗರನಾದಂಥ ಯೇಸುವೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಪಾಪಮಯವಾದಂಥ ಜೀವಿತದಿಂದ ನಾವು ಏನೆಲ್ಲ ಅನುಭವಿಸಬೇಕು ಎಂಬುದಾಗಿ ನೀನು ನಮಗೆ ವಾಕ್ಯದ ಮೂಲಕ ತಿಳಿಸಿಕೊಟ್ಟಿದ್ದಿ. ಹೌದು ಸ್ವಾಮಿ, ಪಾಪಕ್ಕೂ ಮತ್ತು ಅನಾರೋಗ್ಯಕ್ಕೂ ಎಂಥ ಒಂದು ನಿಕಟವಾದ ಸಂಬಂಧವಿದೆ ಎಂಬುದನ್ನು ನೀನು ನಮಗೆ ತೋರಿಸಿಕೊಟ್ಟಿದ್ದೀಯಪ್ಪ. ನಿನಗೆ ಸ್ತೋತ್ರ. ಎಷ್ಟೊಂದು ಸಾರೆ ಕರ್ತನೆ
ಅನಾರೋಗ್ಯದ ನಿಮಿತ್ತ ಅನೇಕ ವೈದ್ಯರ ಬಳಿಗೆ ಹೋಗಿ ನಾನಾ ವಿಧವಾದಂಥ ಔಷಧಿಗಳನ್ನು ನಾವು ತೆಗೆದುಕೊಂಡ್ರೂ ನಾವು ಗುಣವಾಗದೇ ಹೋದಾಗ ಯಾಕಪ್ಪ ಹೀಗೆ ಎಂಬುದಾಗಿ ಒಂದು ಚಿಂತೆಯಲ್ಲಿ, ಒಂದು ಸ್ವಾಮಿ ಕರ್ತನೆ ನಿರಾಶೆಯಲ್ಲಿ ನಾವು ಯೋಚಿಸುವಾಗ ನೀನು ಅದಕ್ಕೆ ಈ ದಿನ ನಮಗೆ ಉತ್ತರ ಕೊಟ್ಟಿದ್ದಿ ದೇವಾ, ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ನಾನು ನನ್ನ ಅಜ್ಞಾನದಲ್ಲಿಯೋ ನನ್ನ ಜ್ಞಾನದಲ್ಲಿಯೋ ನನ್ನ ಅರಿವಿನಲ್ಲಿಯೋ ಅನೇಕ ತಪ್ಪು ಪಾಪಗಳನ್ನು ನಾನು ಸ್ವಾಮಿ ನನ್ನ ಕಣ್ಣಿನಿಂದ, ನನ್ನ ಆಲೋಚನೆಗಳಿಂದ, ನನ್ನ ಮಾತುಗಳಿಂದ, ನನ್ನ ಕೈಯು ಕಾಲುಗಳಿಂದ ಮಾಡಿದ್ದೇನೆ. ದೇವರೇ, ದಯಮಾಡಿ ನನ್ನನ್ನು ಕ್ಷಮಿಸು ಕರ್ತನೆ. ಈ ಒಂದು ದ್ರೋಹಗಳ ನಿಮಿತ್ತ ಸ್ವಾಮಿ ಪಡಬಾರ್ದಂಥ ಯಾತನೆಯನ್ನು ನಾನು ಅನುಭವಿಸ್ತಾ ಇದ್ದೇನೆ ಕರ್ತ. ದಯಮಾಡಿ ನನ್ನನ್ನು ಕರುಣಿಸು. ಪಾರ್ಶ್ವವಾಯು ರೋಗಿಯ ಮೇಲೆ ಕರುಣೆಯನ್ನು ತೋರಿ ಆತನನ್ನು ಗುಣ ಮಾಡಿದಂಥ ದೇವರೇ, ಇವತ್ತು ನನ್ನನ್ನು ಕೂಡ ನೀನು ಗುಣಪಡಿಸು ಎಂಬುದಾಗಿ ನಾವೆಲ್ಲರೂ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ತಗ್ಗಿದ ಮನೋಭಾವದಿಂದ, ದೀನತೆಯಿಂದ ಕರ್ತನ ಬಳಿಗೆ ನಾವು ಬರುವಾಗ, ನಮ್ಮ ಪಾಪಗಳನ್ನು ನಾವು ಆತನ ಮುಂದೆ ಒಪ್ಪಿಕೊಳ್ಳುವಾಗ, ನನ್ನ ಅನಾರೋಗ್ಯದ ವಿಷಯದಲ್ಲಿ ಆತನನ್ನು ಬೇಡಿಕೊಳ್ಳುವಾಗ, ಈ ಒಂದು ಸಮಯದಲ್ಲಿ ದೇವರು ಖಂಡಿತವಾಗಿ ನಿನ್ನನ್ನು ಗುಣಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಂಬಿಕೆಯಿಂದ ಆತನಿಂದ ಸ್ವಸ್ಥತೆಯನ್ನು, ಬಿಡುಗಡೆ ನಾವು ಹೊಂದಿಕೊಳ್ಳೋಣ. ಕರ್ತನೇ ದೇವರೇ, ಯೇಸುವೇ, ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ಬಾಸುಂಡೆಗಳಿಂದ ನಮಗೆ ಗುಣಪಡಿಸಿದ್ದಿ, ನಿನಗೆ ಸ್ತೋತ್ರ. ನಿನ್ನ ವಾಕ್ಯೆಂಬ ದೂತನನ್ನು ಕಳಿಸಿ ನಮಗೆ ಗುಣ ಮಾಡಿದ್ದಿ ರಾಜ, ನಿನಗೆ ಸ್ತೋತ್ರ. ನಿನ್ನ ಹೆಸರಿನಲ್ಲಿ ಸ್ವಾಮಿ ಅದ್ಭುತವಾಗುವಂಥ ಶಕ್ತಿ ಉಂಟು. ನಿನ್ನ ಹೆಸರಿನಲ್ಲಿ ರೋಗ ಶಾಂತಿ ಇದೆ. ನಿನ್ನ ಹೆಸರಿನಲ್ಲಿ ಸಮಾಧಾನವಿದೆ. ನಿನ್ನ ಹೆಸರಿನಲ್ಲಿ ಸ್ವಾಮಿ ಕರ್ತನೆ ಸತ್ತವರು ಜೀವಕ್ಕೆ ಬರುವವರಾಗಿದ್ದಾರೆ. ನಿನ್ನ ಹೆಸರಿನಲ್ಲಿ ಸಮೃದ್ಧಿ ಇದೆ. ನಿನ್ನ ನಾಮದಲ್ಲಿ ಕರ್ತನೆ ಸಂತೋಷ ಸೌಭಾಗ್ಯವಿರುವಾಗ ಕಂಗಾಲ ಪಾಪಿಯಾಗಿರುವಂಥ ನಾನು ಈ ಮುಂಜಾನೆ ಜಾವದಲ್ಲಿ ನಿನ್ನ ಕ್ರೂಜೆ ಅಡಿದಾವರೆಲ್ಲ ನಾನು ತಗ್ಗಿಸಿಕೊಂಡು ಸ್ವಾಮಿ ನಾನು ಒಪ್ಪಿಕೊಳ್ಳುತ್ತೇನೆ ನಾನು ಪಾಪಿ ಎಂದು. ಮಾಡಬಾರಂಥ ಪಾಪಗಳನ್ನು ಮಾಡಿ ಪರಿಶುದ್ಧಾತ್ಮವನ್ನು, ತಂದೆಯನ್ನು, ನಿನ್ನನ್ನು ದುಃಖಪಡಿಸಿದ್ದೇನೆ ದೇವಾ, ದಯವಿಟ್ಟು ನನ್ನನ್ನು ಕ್ಷಮಿಸು. ನಿನ್ನ ಅಮೂಲ್ಯವಾದ ನೆತ್ತರದಿಂದ ನನ್ನನ್ನು ಶುದ್ಧೀಕರಿಸು. ನೀನು ನನ್ನ ಹೃದಯದೊಳಗೆ ಬಾ ಸ್ವಾಮಿ. ನನ್ನ ಜೀವಿತದ ರಕ್ಷಕನು ದೇವರು ನೀನಾಗಿದ್ದುಕೊಂಡು ನನ್ನ ಮೇಲೆ ಆಳ್ವಿಕೆಯನ್ನು ಮಾಡು. ಬರಬೇಕಾದಂಥ ರಕ್ಷಕನು ಮೆಸ್ಸಿಯನು ನೀನೇ ಎಂಬುದಾಗಿ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡುತ್ತೇನೆ. ನನಗೋಸ್ಕರ ಈ ಲೋಕಕ್ಕೆ ಬಂದು ಕಲ್ವಾರಿ ಕ್ರೂಜೆಯಲ್ಲಿ ನಿನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ನಿನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ನೀನು ಕ್ರಯಕ್ಕೆ ತೆಗೆದುಕೊಂಡಿದ್ದಿ ಎಂಬುದಾಗಿ ನಾನು ನಂಬಿ ಅದನ್ನು ಒಪ್ಪಿಕೊಂಡು ಅರಿಕೆ ಮಾಡುತ್ತೇನೆ. ನೀನು ಸತ್ತು ಸ್ವಾಮಿ 3ನೇ ದಿನದಲ್ಲಿ ಸಮಾಧಿಯೊಳಗಿಂದ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ತಿರುಗಿ ನ್ಯಾಯ ತೀರಿಸಲಿಕ್ಕೆ ಈ ಲೋಕಕ್ಕೆ ಬರುವಾತನಾಗಿದ್ದೆ ಎಂದು ನಂಬುತ್ತೇನೆ, ಅದನ್ನು ಅರಿಕೆ ಮಾಡುತ್ತೇನೆ. ನನ್ನ ಹೃದಯದೊಳಗೆ ಬಾ ಸ್ವಾಮಿ. ನನ್ನ ಜೀವಿತದ ರಕ್ಷಕನಾಗಿ ನೀನು ಆಳ್ವಿಕೆಯನ್ನು ಮಾಡು. ನನ್ನ ದೇಹದಲ್ಲಿರುವಂಥ ಎಲ್ಲ ನ್ಯೂನತೆಯನ್ನು, ಅನಾರೋಗ್ಯವನ್ನು ಸ್ವಾಮಿ ನೀನು ತೆಗೆದು ಹಾಕು. ಯಾವ ಭಾಗದಲ್ಲಿ ನನಗೆ ಸ್ವಸ್ಥತೆ, ಬಿಡುಗಡೆ ಬೇಕಾಗಿದೆಯೋ ದೇವರೇ, ಆ ಭಾಗದಲ್ಲಿ ನೀನು ಸ್ವಸ್ಥತೆ, ಬಿಡುಗಡೆ ನಮ್ಮೆಲ್ಲರಿಗೆ ಅನುಗ್ರಹಿಸಿಕೊಟ್ಟು ನಮ್ಮನ್ನು ನಡೆಸು. ಕರ್ತನಾದಂಥ ಯೇಸುವೆ, ಈ ರೀತಿಯಾಗಿ ಪ್ರಾರ್ಥನೆ ಮಾಡುವಂಥ ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ನೀನು ಕೇಳಿದ್ದಿ, ಅದ್ಭುತ ಮಾಡಿದ್ದಿ ಎಂದು ನಂಬಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಇದ್ದೇನೆ ಸ್ವಾಮಿ. ನಮ್ಮ ಸಭಾ ಪಾಲಕರನ್ನು, ಸಭಾ ಹಿರಿಯರನ್ನು, ಎಲ್ಲ ಸಭಿಕರನ್ನು ನೀನು ಕರುಣಿಸು. ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ವೃತ್ತಿಪರವಾಗಿ ಅವರನ್ನು ಆಶ್ವಾಸು, ಸಮೃದ್ಧಿಯಲ್ಲಿ ನೆಲೆಗೊಳಿಸು ದೇವರೇ. ಇದು ಒಂದು ಕರ್ತನೆ ಸಾಕ್ಷ್ಯ ಸಭೆಯಾಗಿ ನಿಲ್ಲುವಂತೆಯೂ, ಒಂದು ಲೈಟ್ ಹೌಸ್ ಆಗಿ ನಿಲ್ಲುವಂತೆ ಇದನ್ನು ನೀನು ಆತ್ಮಿಕವಾಗಿ ಬಲಪಡಿಸು, ಬೆಳೆಸು, ಪೋಷಿಸು. ಕರ್ತನಾದಂಥ ದೇವರೇ, ಕೇಳುವಂಥ ವಾಕ್ಯಗಳು ಸ್ವಾಮಿ ನಮ್ಮ ಹೃದಯದಲ್ಲಿ ಆಳವಾಗಿ ಬೇರೂರಿ ಸ್ವಾಮಿ 100ರಷ್ಟು ಫಲವನ್ನು ಕೊಡಲಿಕ್ಕಾಗುವಂತೆ ಕೃಪೆ ಮಾಡು. ಈ ದಿನ ಆರಾಧನೆ ನಡೆಯುವಂಥ ಸಮಯದಲ್ಲಿ ಇದರ ಆದಿ ಮಧ್ಯಾಂತ್ಯ ನೀನಾಗಿದ್ದುಕೊಂಡು ಮಹಿಮೆ ಹೊಂದು. ಸೇರಿ ಬರಬೇಕಂತ ಎಲ್ಲ ಭಕ್ತ ಸಮೂಹ ಸ್ವಾಮಿ ಆಲಯದಲ್ಲಿ ಸೇರಿ ಬಂದು ಪೂರ್ಣ ಹೃದಯ, ಪ್ರಾಣ, ಬುದ್ಧಿ, ಶಕ್ತಿಯಿಂದ ನೀನು ಸೇವಿಸುವಂತೆ, ಆರಾಧಿಸುವಂತೆ ಅವರನ್ನು ನಡೆಸು. ವಾಕ್ಯ ಸಂದೇಶ ಹೇಳುವಂಥ ನಿನ್ನ ಸೇವಕರ ನೀನು ಕರುಣಿಸು, ನಿನ್ನ ಆತ್ಮನಿಂದ ತುಂಬಿಸು. ಅವರ ಮೂಲಕವಾಗಿ ನೀನು ಅದ್ಭುತವಾಗಿ ಮಾತನಾಡು. ಆ ವಾಕ್ಯಗಳು ನಮ್ಮೆಲ್ಲರನ್ನು ಬಲಪಡಿಸಲಿ, ನಮ್ಮನ್ನು ಕಟ್ಟಲಿ. ಕರ್ತನೆ ಸ್ವಾಮಿ, ತಲೆಬಾಗಿದಂಥ ನಮ್ಮೆಲ್ಲರನ್ನು ನಿನ್ನ ಭದ್ರವಾದ ಕರಗಳಿಗೆ ನಾವು ಸಮರ್ಪಣೆ ಮಾಡುತ್ತೇವೆ. ನಮ್ಮ ಜೀವಿತದಲ್ಲಿ ನಿನ್ನ ಚಿತ್ತ ಮಾತ್ರ ನೆರವೇರಲಿ ಸ್ವಾಮಿ. ಬೇಸಿಗೆ ಕಾಲದಲ್ಲಿ ನಾವು ಕರ್ತನೆ ಕಾಲಿಟ್ಟಿದ್ದೇವೆ. ಈ ಬೇಸಿಗೆಯ ತಾಪವನ್ನು ತಾಳಿಕೊಳ್ಳುವಂಥ ಶಕ್ತಿಯನ್ನು ಎಲ್ಲ ಜೀವಿಗಳಿಗೆ ನೀನು ಅನುಗ್ರಹಿಸು.
ಪರೀಕ್ಷೆಗೆ ಸಿದ್ಧರಾಗುತ್ತಿರುವಂಥ PU ಮತ್ತು 10th ಮಕ್ಕಳನ್ನು ನೀನು ಕರುಣಿಸು. ನಿನ್ನ ಪರಲೋಕದ ಜ್ಞಾನದಿಂದ ತುಂಬಿಸು ಕರ್ತನೆ. ಅವರು ಇಲ್ಲಿರುವಂಥ ಎಲ್ಲ ಗೊಂದಲವನ್ನು, ಭಯವನ್ನು ತೆಗೆದುಹಾಕಿ ನಿನ್ನ ದೈಹಿಕವಾದ ಶಾಂತಿಯಿಂದ, ಸಮಾಧಾನದಿಂದ ಅವರನ್ನು ಆಶೀರ್ವಾದ ಮಾಡು. ಮತ್ತು ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೆದು ಕರ್ತನೆ ಉತ್ತಮವಾದ ಅಂಕಗಳೊಟ್ಟಿಗೆ ಪಾಸ್ ಆಗುವಂತೆ ನೀನು ಸಹಾಯ ಮಾಡು ಕರ್ತನೆ. ದೇವರೇ ಸ್ವಾಮಿ, ನಮ್ಮ ಸಭೆಯನ್ನು, ಸಭಾಪಾಲಕರನ್ನ, ಸಭಾಪಾಲನ ಸಮಿತಿಯವರನ್ನು ನಿನ್ನ ಭದ್ರವಾದ ಕರಗಳಿಗೆ ನಾವು ಸಮರ್ಪಣೆ ಮಾಡುತ್ತಾ ಯೇಸು ಕ್ರಿಸ್ತನ ಬಲವುಳ್ಳ ನಾಮದಲ್ಲಿ ಸ್ತೋತ್ರ ಮಾಡಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಉತ್ತಮವಾದ ಸಂದೇಶವನ್ನು ನೀಡಿದಂಥ ನಮ್ಮ ಸಹೋದರಿಯಾದ ಸುಶೀಲ ಅವರನ್ನು ವಂದಿಸುತ್ತಾ, ಕೊನೆಯದಾಗಿ ನಾವು ಹಾಡುವಂಥ ಸಂಗೀತಗಳಲ್ಲಿ 248ನೇ ಸಂಗೀತದ 1ನೇ ಹಾಗೂ 2ನೇ ಚರಣವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 248, ಏಸು ಪಾದದಲ್ಲಿ ಕೂತು ಮರ್ಯಳು ಜ್ಞಾನ ಪಡಕೊಂಡು ಧನ್ಯಳಾದಳು.